ನಮಸ್ಕಾರ, ನಾನು ಗುರು. ಇವತ್ತಿನ ಒಂದು ಸುದ್ದಿ ವಿಶ್ಲೇಷಣೆ ಏನಪ್ಪ ಅಂತಂದ್ರೆ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವಿಳಂಬ ಮಾಡಾಕತೈತಿ ರಾಜ್ಯ ಸರ್ಕಾರ ಚುನಾವಣೆ ಘೋಷಣೆ ಮಾಡಕ್ಕೆ. ರಾಜ್ಯ ಸರ್ಕಾರಕ್ಕೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬಹುಶಃ ಬ್ಯಾಡ್ ಆಗಿತ್ತೇನು, ಮೇಲ್ನೋಟಕ್ಕೆ ಹಂಗೆ ಅನ್ಸಕತ್ತೈತಿ. ಅವರಿಗೆ ಒಟ್ಟ ZP ಮತ್ತು TP ಎಲೆಕ್ಷನ್ ಕಂಡಕ್ಟ್ ಆಗಬಾರ್ದು, ಅಂದರೆ ಅನೌನ್ಸ್ ಆಗಲೇಬಾರ್ದು. ಅದಕ್ಕೆ ಕಾನೂನು ರೀತಿ ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನ ತಯಾರಿ ಮರಿಯೊಳಗೆ ಮಾಡಾಕತ್ತಾರೆ. ತೀರಾ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೇಳ್ತು ನಾವು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತೀವಿ ಅಂಥೇಳಿ. ರಾಜ್ಯ ಸರ್ಕಾರ ಏನು ಮಾಡುತ್ತಾ, ಹೇಳೋದು ಹೇಳ್ಬಿಡ್ತೈತಿ, ಹೇಳಿ ಹೀರೋ ಆಗುತ್ತೆ, ಆಮೇಲೆ ಟುಸುಕ್ ಅಂದ್ಬಿಡುತ್ತೆ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗದೆ ಇರೋದಕ್ಕೆ ಮತ್ತು ಎಲೆಕ್ಷನ್ ಆಗೋದಕ್ಕೆ ಸಾಂವಿಧಾನಿಕವಾಗಿ ಏನೇನು ಸಮಸ್ಯೆಗಳಾಗ್ತಾವೆ, ಏನೇನು ಸಮಸ್ಯೆ ಎದುರಿಸಬೇಕಾಗುತ್ತೋ ಅಂತಂದ್ರೆ ಇದರೊಳಗೆ ಸ್ವಲ್ಪ ಎಲೆಕ್ಷನ್ ಕಮಿಷನದ್ದು ಕೈವಾಡ ಇರ್ತೈತಿ. ಏನು ಕೈವಾಡ ಅಂದ್ರೆ, ಎಲೆಕ್ಷನ್ ಕಮಿಷನ್ ಅನ್ನೋದು ಅದೊಂದು ಸ್ವಾಯತ್ತತೆಯ ಒಂದು ಸಂಸ್ಥೆ, ಅದು ಸ್ವತಂತ್ರ ಸಂಸ್ಥೆ. ಅದಕ್ಕೆ ಯಾವುದೂ ಅಡೆತಡೆ ಯಾರ್ದು ಒಂದು ಮುಲಾಜು ಇರಂಗಿಲ್ಲ. ಆದರೂ ಅದು ಮುಲಾಜು ಕಾಯ್ತೈತಿ. ಯಾರ್ದು ಕಾಯ್ತೈತೆ ಅಂದ್ರೆ ರಾಜ್ಯ ಸರ್ಕಾರದ ಮುಲಾಜು ಕಾಯ್ತೈತಿ. ಎಲ್ಲಿ ರಾಜ್ಯ ಸರ್ಕಾರ ನಮಗೆ ಈ ಥರ ಡೈರೆಕ್ಷನ್ ಕೊಡುತ್ತೋ ಅಂಥೇಳಿ. ಇವನ್ ಎಲೆಕ್ಷನ್ ಕಮಿಷನ್ ಫಾರ್ಮ್ ಮಾಡೋದ ಗೌರ್ಮೆಂಟು. ಆದರೆ ಯಾವಾಗ ಎಲೆಕ್ಷನ್ ಕಮಿಷನ್ ಫಾರ್ಮ್ ಮಾಡುತ್ತೆ ಗೌರ್ಮೆಂಟು, ಅಲ್ಲಿಗೆ ಎಲೆಕ್ಷನ್ ಕಮಿಷನ್ ಸ್ವತಂತ್ರ ಆಗುತ್ತೆ, ಅದು ಸ್ವಾಯತ್ತತೆ ಸಂಸ್ಥೆ ಆಗಿಬಿಡ್ತೈತಿ. ಅದಕ್ಕೆ ಅದರದ್ದೇ ಆದಂಥ ಕಂಡೀಷನ್ಸ್ಗಳು ಅದಾವೆ. ಆಯಾ ಎಲೆಕ್ಷನ್ ಕಮಿಷನ್ ಆಯುಕ್ತರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ತಮ್ಮ ಒಂದು ಅಧಿಕಾರನ ಅಥವಾ ವ್ಯಾಪ್ತಿನ ಹೆಂಗೆ ಬಳಸಿದ್ರು ಅನ್ನೋದನ್ನು. ಇನ್ನು ಆಗಲೇ ಹೇಳ್ದಂಗೆ ZP TP ಬಂದು ಅಂದ್ರೆ ಇದು ಕೂಡ ಹೆಂಗೆ MLA MP ಎಲೆಕ್ಷನ್ ಅಂತೀವಿ, ಆ ಥರ ಇದು ಕೂಡ ಸಂವಿಧಾನಿಕವಾಗಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಬೇಕೇ ಬೇಕು. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿನೂ ಬೇಕು. ಈಗ ಗ್ರಾಮ ಪಂಚಾಯತಿ ಅಸ್ತಿತ್ವಕ್ಕೆ ಐತಿ, ಇನ್ನೇನು ಮುಗಿಯಾಕೆ ಬಂದೈತಿ, ಮೋಸ್ಟ್ಲಿ ಡಿಸೆಂಬರಿಗೆ ಕಾಲ್ ಮಾಡ್ಯಾರ ಅಂತ ಅನಿಸುತ್ತೆ. ಅದು ಡಿಫರೆಂಟು. ಆದರೆ ಇಲ್ಲಿ ನಾನು ಮಾತಾಡಕತ್ತಿದ್ದು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿದು ಎರಡರದ್ದು ಅಷ್ಟೇ. ಯಾಕೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗ ಕೊಡೋಲ್ದು ಸರ್ಕಾರ? ಹಿಂದಿನ ಸರ್ಕಾರನೂ ಹಾಗೆ ಮಾಡ್ತು ಹೆಚ್ಚು ಕಡಿಮೆ, ಇವರು ಹಂಗೆ ಮಾಡಾಕತ್ಬಿಟ್ರೆ ಕಂಫರ್ಟ್ ಝೋನ್ ಒಳಗೆ ಇರ್ತಾರೆ ಸರ್ಕಾರಗಳು. ಎಲ್ಲಿ ZP TP ಎಲೆಕ್ಷನ್ನು ಮಾಡೋಕ್ಕೆ ಅವಕಾಶ ಕೊಡೋಂಗಿಲ್ಲಲ್ಲ, ಆ ಸರ್ಕಾರಗಳು ಸೇಫ್ ಝೋನ್ ಒಳಗೆ ಹೋಗ್ತಿರ್ತಾವೆ. ತೀರಾ ಇತ್ತೀಚಿಂದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ನಿಗಮ ಮಂಡಳಿಗೆ ಅಧ್ಯಕ್ಷರು ಮಾಡಿದ್ರಲ್ಲ, ಈ ಅಧ್ಯಕ್ಷರನ್ನ ಘೋಷಣೆ ಮಾಡಬೇಕಾದ್ರೂ ಸ್ವಲ್ಪ ಭಾಳ ತ್ರಾಸಾಗುತ್ತೆ ಸರ್ಕಾರಕ್ಕೆ, ಇರುಸು ಮುರುಸಾಗುತ್ತೆ. ಯಾಕಪ್ಪ ಅಂತಂದರೆ ಇವು ತೊಡರ್ಗಾಲ ಬಿದ್ದಂಗೆ ಅವರಿಗೆ. ನಿಗಮ ಮಂಡಳಿ ZP TP ಈ ಓಡಾಡೋರಿಗೆ ತೊಡರ್ಗಾಲಿದ್ದಂಗೆ ಇದು. ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಒಂದು ಕಾನ್ಸೆಪ್ಟ್ ಬರ್ತೈತಿ. ಅದರ ಸಲುವಾಗಿ ZP ಮತ್ತು TP ಬಾಡಿಗಳು ಬೇಕೇ ಬೇಕು. ಒಂದು ಉದಾಹರಣೆ ಮುಖಾಂತರ ಹೇಳಬೇಕು ಅಂತಂದ್ರೆ, ನಮ್ಮ ಮನೆ ಮುಂದೆ ಒಂದು ಡ್ರೈನ್ ಐತಂದ್ರೆ ಆ ಡ್ರೈನ್ ಕ್ಲೀನ್ ಮಾಡಲಿಲ್ಲ 8 ದಿವ್ಸಕ್ಕೆ ಅಥವಾ 15 ದಿವ್ಸಕ್ಕೆ ಅಂದ್ರೆ ಪೌರ ಕಾರ್ಮಿಕರು, ನಾವೇನು ಮಾತಾಡ್ತೀವಿ ಅಂತಂದ್ರೆ ನೇರವಾಗಿ ಕೇಂದ್ರ ಸರ್ಕಾರ ಅಂದ್ರೆ ಮೋದಿಯವ್ರು ಏನು ಮಾಡಾಕತ್ತಾರ ಅಂತ ಕೇಳ್ತೀವಿ, ಅಥವಾ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾಡಾಕತ್ತಾರ ಅಂತ ಹೇಳ್ತೀವಿ. ನಾವು ಈಸಿಯಾಗಿ ತಳಕ್ಕೆ ಹಾಕೊಂಡ್ಬಿಡ್ತೀವಿ ಮೇಲ್ಮಟ್ಟದ ರಾಜಕಾರಣಿಗಳಿಗೆ. ಆದರೆ ಎಲ್ಲ ಮೇಲ್ಮಟ್ಟದ ರಾಜಕಾರಣಿಗಳು ಬಂದು ಎಲ್ಲನೂ ಡ್ರೈನ್ ಕ್ಲೀನ್ ಮಾಡೋಕ್ಕಾಗುತ್ತಾ? ಅದು ಒಂದು ವ್ಯವಸ್ಥೆ. ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿಯಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಡೆಪ್ಯೂಟಿ CM ಅಂತ ಇರ್ತಾರೆ, ಮಿನಿಸ್ಟರ್ ಅಂತ ಇರ್ತಾರೆ, ಕ್ಯಾಬಿನೆಟ್ ಲೆವೆಲ್ ಮಿನಿಸ್ಟರ್ ಅಂತ ಇರ್ತಾರೆ. ಅದೇ ಥರ MLAಗಳು ಇರ್ತಾರೆ. ಅದೇ ಥರ ZP ಮತ್ತು TP ಮತ್ತು ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ಪಂಚಾಯತ್ ವಾರು ಅಧಿಕಾರ ವಿಕೇಂದ್ರೀಕರಣ ಮಾಡೋದ್ರಿಂದ ಮೊನೋಪಲಿ ಆಗದೇನೆ ಸರ್ಕಾರದಿಂದ ಬರೋ ಅನುದಾನಗಳು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸ್ಬೇಕು ಅನ್ನೋದು ದೂರದ ಉದ್ದೇಶ. ಇದು ಇಲ್ಲಿ ಯಾರು ಅಧಿಕಾರಶಾಹಿಗಳು ಆಗಬಾರ್ದು, ಅಂದ್ರೆ ಅಧಿಕಾರ ಒಂದು ಕಡೆ ನಿಂತ ನೀರು ಥರ ಆಗಬಾರ್ದು. ಒಂದು ಜಿಲ್ಲೆ ಬೆಳವಣಿಗೆ ಆಗಕ್ಕೆ ಹೆಂಗೆ ಒಬ್ಬ MP ಲೋಕಸಭಾ ಸದಸ್ಯ ಕಾರಣ ಆಗ್ತಾರ, ಅದೇ ಥರ ZPನೂ ಕಾರಣ ಆಗುತ್ತೆ. ಸೇಮ್ ಟು ಸೇಮ್ ಒಂದು ತಾಲೂಕು ಅಭಿವೃದ್ಧಿ ಆಗಕ್ಕೆ ಒಬ್ಬ ಶಾಸಕ ಹೆಂಗೆ ಕಾರಣ, ಅದೇ ಥರ ತಾಲೂಕ್ ಪಂಚಾಯತಿನೂ ಕಾರಣ ಆಗುತ್ತೆ. ಅಷ್ಟಕ್ಕೂ ಇದೇ ರಾಜಕಾರಣದೊಳಗೆ ಒಂದು ಪ್ರತೀತಿ ಇತ್ತು. ZP ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಇರ್ತಿದ್ರಲ್ಲ, ಇವರಿಗೆ ಕ್ಯಾಬಿನೆಟ್ ಲೆವೆಲ್ ಸ್ಥಾನಮಾನ ಕೊಡ್ತಿದ್ರು. ಈಗ ಅವನ್ನೆಲ್ಲ ಡಮ್ಮಿ ಮಾಡ್ಯಾರ. ಕಾರಣ ಇಷ್ಟ, ಈ ಮೇಲ್ಮಟ್ಟದ ರಾಜಕಾರಣಿಗಳು ಇರ್ತಾರಲ್ಲ, ತಾವು ಅಧಿಕಾರನ ಅನುಭವಿಸ್ಬೇಕು ಅನ್ನೋ ಕಾರಣಕ್ಕೆ ದೂರದೃಷ್ಟಿಕೋನದಿಂದ ಸಂವಿಧಾನಾತ್ಮಕವಾಗಿ ಯಾವುದು ತೊಡಕೈತಿ ಅದನ್ನು ತೊಡಕು ಒಡೆದು ಹಾಕಿ, ಯಾವುದು ಜನರಿಗೆ ಅನುಕೂಲ ಆಗುವಂಥ ಒಂದು ಕಾಯ್ದೆ ಇರ್ತೈತಿ ಅದನ್ನು ಮೊಟಕು ಮಾಡಿ ಸೈಡ್ ಸರಿಸಿ ತಮಗೆ ಯಾವುದು ಕಾಯ್ದೆ ಅನುಕೂಲ ಆಗುತ್ತೆ ನೆಗೆಟಿವ್ ಸೈಡ್ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿ ಈ ಥರ ಅಧಿಕಾರ ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಅಂದರೆ ಪೊಲಿಟಿಕಲಿ ಲಾಂಗ್ ಜರ್ನಿ ಮಾಡೋಕ್ಕೆ ಅವ್ರಿಗೆ ಈಸಿ ಆಗಿಬಿಡ್ತೈತಿ. ಆ ZP ಮತ್ತು TP ಚುನಾವಣೆಗಳು ಎಷ್ಟು ದೂರ ಹೋಗ್ತಾವೋ
ಅಷ್ಟು ಈ ಮೇಲ್ಮಟ್ಟದ ರಾಜಕಾರಣಿಗಳಿಗೆ ತಲೆ ಬಿಸಿ ಕಡಿಮೆ. ಇಲ್ಲಿ ಇನ್ನೊಂದು ಸ್ವಲ್ಪ ತೊಡಕು ಕಾಣುತ್ತೆ ರಾಜಕಾರಣಿಗಳಿಗೆ, ನಾಗಲ್ಲಿ ಹೇಳ್ದಂಗೆ ಮೇಲ್ಮಟ್ಟದ ರಾಜಕಾರಣಿಗಳಿಗೆ MLA MP ಇವರಿಗೆಲ್ಲ ಇನ್ನೊಂದು ತೊಡಕು ಕಾಣುತ್ತೆ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಕರೆದ್ರೆ ಅಥವಾ ಬಾಡಿ ಆದ್ರಪ್ಪ ಅಂದ್ರೆ ಏನು ಅಂದರೆ, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ್ನಂದ್ರೆ ಒಂದು ಕ್ಯಾಬಿನೆಟ್ ಲೆವೆಲ್ ಅಥವಾ ಏನು ಒಂದು ಸ್ಥಾನಮಾನ ಇರ್ತಿತ್ತಲ್ಲ, ಅದು MLA ಮತ್ತು MP ಏನು ಅನ್ಕೋತಾರಪ್ಪ ಅಂತಂದ್ರೆ ಇವನು ನನ್ನ ಲೆವೆಲಿಗೆ ಬೆಳಿತಾನಲ್ಲ, ಹಿಂಗೆ ಆಗಬಾರ್ದು. ಇದು ಸ್ವಲ್ಪ ಅಸಮಾಧಾನ ಇರ್ತೈತಿ ಮೇಲ್ಮಟ್ಟದ ರಾಜಕಾರಣಿಗಳಿಗೆ. ಇವ ನನ್ನ ಮಾತು ಕೇಳಲ್ಲ, ಇವ ಎಲ್ಲೋ ಹೋಗಿಬಿಡ್ತಾನ ಮತ್ತು ತಂದ ಒಂದು ಬೆಲ್ಟ್ ಕಟ್ಕೊತಾನ, ಫಾಲೋವರ್ಸ್ನ ಕಟ್ಕೊತಾನ, ನಮ್ಮನ್ನು ಕಡೆಗಣಿಸ್ತಾನ. ಈ ರಾಜಕಾರಣಿಗಳಿಗೆ ಅಧಿಕಾರ ಒಂದಿದ್ರಂದ್ರೆ ಸಾಕು, ಯಾವಾಗಲೂ ಅಧಿಕಾರದೊಳಗಿರಬೇಕು. ಯಾವುದೇ ಪಕ್ಷದಿಂದ ಆಗ್ಬೋದು, ಯಾವುದೇ ರೀತಿಯಿಂದ ಆಗ್ಬೋದು, ಒಟ್ಟು ಒಳಗೆ ಅವರು ಪವರ್ ಒಳಗೆ ಇರಬೇಕು. ಹೆಂಗೆ ಪವರ್ ಒಳಗೆ ಇರಬೇಕು ಅನ್ನೋದನ್ನು ಅವ್ರು ಒಟ್ಟು ಅವಾಗ ಯೋಚನೆ ಮಾಡ್ತಿರ್ತಾರೆ. ಹೆಂಗೆ ಪವರ್ ಒಳಗೆ ಇರಬೇಕು ಅನ್ನೋ ಇಂಟೆನ್ಷನ್ ಬಿಟ್ಟರೆ ಅವರಿಗೆ ಬೇರೆ ಯಾವುದೂ ಇಂಟೆನ್ಷನ್ನು ವಿಶೇಷವಾಗಿ ಕಾಣೋದೇ ಇಲ್ಲ. ಆ ಪವರ್ ಒಳಗೆ ಇರಬೇಕಂದಾಗ ಯಾರಿಗೆ ಡಿಮ್ ಮಾಡಬೇಕು ಮತ್ತು ಯಾರಿಗೆ ಎತ್ತಿ ಹಿಡಿಬೇಕು ಅನ್ನೋದು ಸ್ಟ್ರಾಟಜಿ ಬಳಸ್ತಾರೆ ಇವರು ರಾಜಕಾರಣಿಗಳು. ಹೀಗಾಗಿ TP ಮತ್ತು ZP ಎಲೆಕ್ಷನ್ ಆಗಲೇಬಾರ್ದು ಅನ್ನೋದು ಶತಾಯಗತಾಯ ಅವ್ರದ್ದು ಒಂದು ಆಸೆ ಇತ್ತಪ್ಪ ಅಂತಂದ್ರೆ ನೋಡೋಣ. ಡಿಸೆಂಬರ್ 12ನೇ ತಾರೀಕು ಅನ್ನೋದ್ರೊಳಗೆ ಎಲೆಕ್ಷನ್ ಒಂದು ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಂಬರ್ರಿ ಅಂತ ಹೇಳಿ ಕೋರ್ಟು ಸಹ ಹೇಳೈತಿ. ಅಲ್ಲಿ ಮತ್ತೆ ಕೆಲವೊಂದಿಷ್ಟು ಕ್ಲಾಸನ್ನು ಅಪ್ಲೈ ಮಾಡ್ತಾರೆ ಅವರು. ಅಂದರೆ ಈ ಮೇಲ್ದರ್ಜೆಗೆ ಏರಿರ್ತಾವಲ್ಲ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ, ಇವು ಮೇಲ್ಮಟ್ಟಕ್ಕೆ ಏರಿದಾಗ ಅವ್ರಿಗೊಂದು ಭೌಗೋಳಿಕವಾಗಿ ಅವ್ರಿಗೊಂದು ಜಾಗ ಕೊಡಬೇಕು, ಅಂದರೆ ಬೌಂಡ್ರಿ ಫಿಕ್ಸ್ ಮಾಡಬೇಕು. ಅದು ಅಲ್ದನ ಈಗಿನ ಸರ್ಕಾರ ಒಂದು ಇನ್ನೊಂದು ಏನು ಮಾಡಕತ್ತೈತಿ ಪ್ರಯತ್ನಪ್ಪ ಅಂತಂದ್ರೆ, ಮೊದಲು ಗ್ರಾಮ ಪಂಚಾಯತಿ ಇನ್ನೇನು ಡಿಸೆಂಬರ್ ಕರೀತಾರಂತಂದಲ್ಲ, ಮೊದಲು ಗ್ರಾಮ ಪಂಚಾಯತಿ ಆಗಿಬಿಡಲಿ ಅನ್ನೋ ಒಂದು ಧೋರಣೆ ಅವ್ರದ್ದು. ಯಾಕಂದ್ರೆ ತಳಮಟ್ಟದಿಂದ ಸರ್ಕಾರದ ಬಗ್ಗೆ ಅಥವಾ ಈಗಿನ ಸರ್ಕಾರದ ಚುನಾಯಿತ ಜನಪ್ರತಿನಿಧಿಗಳ ಬಗ್ಗೆ ಜನರ ಮನಸ್ಸೊಳಗೆ ಏನು ನಡೆಯಕತ್ತೈತೆ ಅನ್ನೋದನ್ನು ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಳೋಕೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆತಂದ್ರೆ ನಮ್ಮ ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಜನರ ಮನಸ್ಸೊಳಗೆ ಏನು ಓಡಾಕತ್ತೈತೆ ಅನ್ನೋದನ್ನು ನೋಡ್ದಂಗೆ ಆಗುತ್ತೆ. ಅದಾದ ಮೇಲೆ GBA ಗ್ರೇಟ್ ಬೆಂಗಳೂರು ಏನೈತಲ್ಲ, ಆ ಕಾನ್ಸೆಪ್ಟಿಗೆ ಬಂದು ಅಲ್ಲಿ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಬೇಕು ಅನ್ನೋದು ಸರ್ಕಾರ ಒಳಗೆ ಮನಸ್ಸೊಳಗೆ ಓಡಾಕತ್ತಿರಬಹುದು. ಇಲ್ಲಾಂದರೆ ಇಷ್ಟು ವಿಳಂಬ ನೀತಿ ಅನುಸರಿಸ್ತಿರ್ಲಿಲ್ಲ ಯಾವುದೇ ಸರ್ಕಾರ. ಹೀಗಾಗಿ ಅವ್ರಿಗೆ ಬ್ಯಾಡ್ ಆಗಿರೋ ಕಾರಣಕ್ಕನ ಅವ್ರು ಚುನಾವಣೆಯನ್ನು ಮುಂದೆ ದೂಡೋ ನೆಪಗಳು ಹುಡುಕ್ತಾರೆ. ಇನ್ನು ZP TP ಆಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗದೆ ಹೋದ್ರೆ ಇಂಡೈರೆಕ್ಟಾಗಿ ಜನರಿಗೆ ಅನ್ಯಾಯ ಆಗುತ್ತೆ, ಅಧಿಕಾರ ದುರ್ಬಳಕೆ ಆಗೋ ಸಾಧ್ಯತೆ ಇರ್ತೈತೆ. ಫಾರ್ ಎಕ್ಸಾಂಪಲ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಅಂದ ಕೂಡಲೇ ಆ ಪಂಚಾಯತಿ ವ್ಯಾಪ್ತಿಯೊಳಗೆ ಏನೋ ಕೆಲಸ ಕಾರ್ಯಗಳು ಆಗಬೇಕಾದಾಗ ಅಲ್ಲಿ ಅಧ್ಯಕ್ಷ ಮತ್ತು ಅಲ್ಲಿ CS ಅಂತ ಇರ್ತಾರಲ್ಲ, ಅವರು ಜಂಟಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲೇ ಬಾಡಿ ಇಲ್ಲ ಅಂದ ಕೂಡಲೇ ಇವರು ಅಧಿಕಾರಿ ವರ್ಗ ಏನು ಮಾಡ್ತಾರೆ, ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಹೆಂಗೂ ಬಾಡಿ ಇಲ್ಲ ಅಂಥೇಳಿ ತಮ್ಮ ಕೆಲಸ ಕಾರ್ಯಗಳು ಬಿಲ್ ಪಾಸ್ ಮಾಡೋದು ಇವನ್ನೆಲ್ಲ ಕಾನೂನು ಬಾಹಿರವಾಗಿ ಒಂದು ಥರ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಈ ಥರ ಮೊನೊಪಲಿ ಅಧಿಕಾರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನ ZP ಮತ್ತು TP ಎಲೆಕ್ಷನ್ನು ಆಗಬೇಕು. ಮುಂದಿನ ಒಂದು ಸರ್ಕಾರದ ನಡೆ ಏನು ಅಂತ ನೋಡೋಣ ಅಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.